ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಸ್ಥಳ ನೋಡಿದ್ದೀರಾ? ಸುಂದರವಾಗಿದೆಯಾ? ಬಹಳ ರಮ್ಯವಾಗಿದೆ, ನೋಡುವುದಕ್ಕೆ ಬಹಳ ಸುಂದರವಾಗಿದೆ. ಲಂಡನ್ನಲ್ಲಿ ಇರುವಂಥ ಒಂದು ಸುಂದರವಾದ ನದಿಯ ಭಾಗ. ಇಲ್ಲಿ ಈ ರೀತಿ ಬಾತುಕೋಳಿಗಳೆಲ್ಲ ಇರುತ್ತವೆ. ಅನೇಕರು ಬಂದು ಇದಕ್ಕೆ ಆಹಾರವನ್ನೆಲ್ಲ ಕೊಡುತ್ತಾರೆ. ಇದು ಬಹಳ ಪ್ರೆಸೆಂಟ್ ಆದಂಥ ಒಂದು ಸ್ಥಳ, ನೋಡುವುದಕ್ಕೆ ಬಹಳ ರಮ್ಯವಾಗಿದೆ. ಅನೇಕ ಜನರು ಇಲ್ಲಿಗೆ ಬರುತ್ತಾರೆ, ಬಹಳ ಪ್ರವಾಸಿಗರು ಇದನ್ನೆಲ್ಲ ನೋಡುವುದಕ್ಕೆ ಬರುತ್ತಾರೆ. ದೇವರ ಸೃಷ್ಟಿ ಎಷ್ಟು ಸುಂದರ ನೋಡಿದ್ದೀರಾ? ಆತನು ಉಂಟು ಮಾಡಿದಂಥ ನೀರಿನ ಆಕಾರಗಳು, ಪಕ್ಷಿಗಳು, ಜನರನ್ನು ಸಂತೋಷ ಪಡಿಸುವುದಕ್ಕಾಗಿಯೇ ದೇವರು ಇದನ್ನೆಲ್ಲ ಸುಂದರವಾಗಿ ಸೃಷ್ಟಿಸಿದ್ದಾರೆ. ಸರಿ, ಅದೆಲ್ಲ ಇರಲಿ, ನನಗಿಂದು ದೇವರು ಏನು ಹೇಳುತ್ತಾರೆ ಎಂಬುದಾಗಿ ಕೇಳುತ್ತೀರಾ? ಕೀರ್ತನೆಗಳು 138ನೇ ಅಧ್ಯಾಯ 8ನೇ ವಾಕ್ಯ. ಸತ್ಯವೇದದಲ್ಲಿ ಏನು ಹೇಳಲ್ಪಟ್ಟಿದೆ? ದಾವೀದನು ಎಂಬಂತ ಭಕ್ತನು ಹೇಳುತ್ತಾನೆ, ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಇದುವೇ ನೀವಿಂದು ಹೇಳಬೇಕಾದಂಥ ವಾಕ್ಯ. ಕರ್ತನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು ಎಂಬುದಾಗಿ ನಂಬಿಕೆಯಿಂದ ಹೇಳಿರಿ. ನಿಮಗಾಗಿ ಕರ್ತನು ಕಾರ್ಯವನ್ನು ಮಾಡಿ ಮುಗಿಸುವನು. ಯಾವುದೋ ಒಂದು ಕಾರ್ಯ ಮುಗಿಯುತ್ತಲೇ ಇಲ್ಲ, ಈ ವ್ಯಾಜ್ಯ ಮುಗಿಯುತ್ತಲೇ ಇಲ್ಲ, ಈ ಸಮಸ್ಯೆ ಮುಗಿಯುತ್ತಲೇ ಇಲ್ಲ, ನನಗಾಗಿ ಯಾರು ಹೋಗಿ ಮಾತನಾಡುತ್ತಾರೆಂದು ನನಗೆ ತಿಳಿಯುತ್ತಿಲ್ಲ, ನನಗಾಗಿ ಕಾರ್ಯದಲ್ಲಿ ಯಾರು ಸಹಾಯ ಮಾಡುತ್ತಾರೆ, ನನಗಾಗಿ ಮಾತನಾಡುವುದಕ್ಕೆ ಯಾರು ಕೂಡ ಇಲ್ಲ. ಇಂತಹ ಒಂದು ದುಃಖ, ಭಾರ ನಿಮ್ಮ ಹೃದಯದಲ್ಲಿ ಇರಬಹುದು. ಕೆಲವರು ನನ್ನ ಗಂಡ ಇದ್ದಿದ್ದರೆ ಎಲ್ಲವನ್ನು ನೋಡಿಕೊಳ್ಳುತ್ತಾ ಇದ್ದರು, ಈಗ ನನ್ನ ಗಂಡ ಇಲ್ಲ, ತೀರಿ ಹೋದರೆಂಬುದಾಗಿ ಹೇಳುವಂಥವರು ಅನೇಕರು ಇದ್ದಾರೆ. ನನ್ನ ಅಪ್ಪ ಇದ್ದರೆ ನನಗಾಗಿ ಎಲ್ಲವನ್ನು ಮಾಡುತ್ತಾ ಇದ್ದರು, ಫೀಸ್ ಕಟ್ಟುತ್ತಾ ಇದ್ದರು, ಈಗ ಅಪ್ಪ ತೀರಿ ಹೋದರು, ನಾನು ಏನ್ ಮಾಡುವುದು? ಈ ರೀತಿಯಾಗಿ ಒಂದು ಬಾಧೆಯಿಂದ ನನಗೆ ಯಾರಿದ್ದಾರೆ, ನನಗಾಗಿ ಯಾರಿದನ್ನು ಮಾಡುವರು, ನನಗಾಗಿ ಯಾರು ಮಾತನಾಡುವರು, ನನಗೆ ಯಾರು ಸಹಾಯ ಮಾಡುವರು? ಈ ರೀತಿಯ ಒಂದು ಪ್ರಶ್ನೆಯಿಂದ ನೀವು ಬಾಳುತ್ತಾ ಇದ್ದೀರಾ? ನಿಮ್ಮೊಂದಿಗೆ ದೇವರಿಂದು ಮಾತನಾಡುತ್ತಾ ಇದ್ದಾರೆ, ನನ್ನ ಮಗನೇ, ಮಗಳೇ, ನಿನಗಾಗಿ ನಾನಿದ್ದೇನಲ್ಲ, ನಿನ್ನ ಕಾರ್ಯವನ್ನು ನಾನು ಸಿದ್ಧಿಗೆ ತರುವೆನು, ನಿನಗೇನು ಬೇಕು ಹೇಳು, ನಾನು ಮಾಡಿ ಮುಗಿಸುತ್ತೇನೆ ಎಂದು ದೇವರು ಹೇಳುತ್ತಾರೆ. ನೋಡಿರಿ, ಈ ದಿನ ನಿಮಗಾಗಿರುವಂಥ ದೇವರ ವಾಕ್ಯ ಇದುವೆ. ನೋಡಿರಿ, ಒಂದು ಸಮಯದಲ್ಲಿ ಒಬ್ಬ ವಿಧವೆ ತಾಯಿಯನ್ನು ನಾನು ಸಂಧಿಸಿದೆನು. ಅವರು ಹೇಳಿದರು, ನನ್ನ ಮಕ್ಕಳು ಚಿಕ್ಕವರಾಗಿರುವಾಗಲೇ ದಿಢೀರೆಂದು ನನ್ನ ಗಂಡ ತೀರಿ ಹೋದರು. ನನಗೆ ಮನೆಯಿಂದ ಹೊರಗೆ ಏನು ಕೂಡ ತಿಳಿಯುವುದಿಲ್ಲ. ನಾನು ಮನೆಯಲ್ಲಿ ಅಡಿಗೆ ಮಾಡುವೆ, ಕೆಲಸಗಳನ್ನು ಮಾಡುವೆ, ಗಂಡ ಮಕ್ಕಳನ್ನು ನೋಡಿಕೊಳ್ಳುವೆ ಅಷ್ಟೇ. ತೋಟಗಳು, ವ್ಯವಹಾರಗಳು ಯಾವುದರ ಬಗ್ಗೆ ನನಗೆ ತಿಳಿಯದು, ಎಲ್ಲ ಗಂಡನೇ ನೋಡಿಕೊಳ್ಳುವರು. ಅವರ ಮರಣ ನನ್ನನ್ನು ಕುಸಿದು ಹೋಗುವಂತೆ ಮಾಡಿತು. ಹಾಗಾಗಿ ನಾನಿನ್ನು ಏನು ಮಾಡುತ್ತೇನೆ? ಹೇಗೆ ಇದನ್ನೆಲ್ಲ ನಾನು ನಿಭಾಯಿಸುವುದು? ಹೇಗೆ ನನ್ನ ಮಕ್ಕಳನ್ನು ಬೆಳೆಸುತ್ತೇನೆ? ನನಗೋಸ್ಕರ ಯಾರಿದ್ದಾರೆ? ಯಾರ ಬಳಿ ಮಾತನಾಡಬೇಕು ತಿಳಿಯದು, ಎಂತಹ ಒಂದು ಪರಿಸ್ಥಿತಿ ಎಂದು ಕಂಗಾಲಾದೆನು ಎಂದು ಹೇಳಿದರು. ಅನೇಕ ಪ್ರಶ್ನೆಗಳೊಂದಿಗೆ ಮನೆಯೊಳಗೆ ಅಡಗಿ ಕೂರುವರು, ಹೊರಗೆ ಬರುವುದಿಲ್ಲ, ಅಳುತ್ತಲೇ ಇರುವರು. ಇನ್ನು ಮುಂದೆ ನಾನು ಹೇಗೆ ಬಾಳುತ್ತೇನೆ, ನನ್ನ ಮಕ್ಕಳನ್ನು ಹೇಗೆ ಬೆಳೆಸುವೆ ಎಂಬುದಾಗೆಲ್ಲ ಬಹಳ ಚಿಂತೆಯಲ್ಲಿ ಇದ್ದರು. ಒಂದು ದಿನ ಯೇಸು ಅವರನ್ನು ಸಂಧಿಸಿದನು. ಪ್ರತ್ಯಕ್ಷವಾಗಿ ಅವರ ರೂಮ್ನಲ್ಲಿ ಬಂದು, ಮಗಳೇ, ಯಾಕೆ ಅಳುತ್ತಾ ಇದ್ದೀಯಾ? ಎದ್ದೇಳು, ನಿನಗೆ ನಾನಿದ್ದೇನೆ, ನಾನು ನಿನಗೆ ಎಲ್ಲವನ್ನೂ ಮಾಡುವೆನು. ನಾನು ನಿನ್ನ ಮಕ್ಕಳಿಗೆ ತಂದೆಯಾಗಿ ಇದ್ದು ಅವರನ್ನು ಚೆನ್ನಾಗಿ ಓದಿಸಿ ಅವರನ್ನು ಆಶೀರ್ವದಿಸುವೆನು. ನಿನಗೆ ಏನು ಬೇಕೋ ನೀನು ನನ್ನ ಬಳಿಯಲ್ಲಿ ಕೇಳು ಎಂಬುದಾಗಿ ಹೇಳಿದರು. ತಕ್ಷಣವೇ ಅವರೊಳಗೆ ಒಂದು ಸಾಂತ್ವನ ಬಂದಿತ್ತು, ಯೇಸುವೆ ಬಂದು ಮಾತನಾಡಿದನು ಎಂಬುದಾಗಿ. ತಕ್ಷಣವೇ ಎದ್ದರಂತೆ. ಎದ್ದು ತನ್ನ ಕಾರ್ಯಗಳನ್ನು ಗಮನಿಸಿಕೊಳ್ಳಲು ಆರಂಭಿಸಿದರು. ಅವರು ಹೇಳಿದರು, ಅಯ್ಯ, ಏನು ತಿಳಿಯದವಳಾಗಿ ಇದ್ದೆ, ಯೇಸು ನನಗೆ ಎಲ್ಲವನ್ನು ಕೂಡ ತಿಳಿಸಿಕೊಟ್ಟು ನಡೆಸಿದರು. ನನ್ನ ಮಕ್ಕಳನ್ನು ಚೆನ್ನಾಗಿ ಓದಿಸಿ ಅವರಿಗೆ ಒಳ್ಳೆ ಜೀವಿತವನ್ನು ರೂಪಿಸಿಕೊಟ್ಟರು. ಕುಟುಂಬಗಳಾಗಿ ನನ್ನ 3 ಮಕ್ಕಳು ಕೂಡ ಇದ್ದಾರೆ, ಒಳ್ಳೆ ಕೆಲಸದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಾರೆ. ನನ್ನ ಗಂಡನೇ ಜೀವದಿಂದ ಇದ್ದು ಮಾಡಿದರೂ ಕೂಡ ಇಷ್ಟರ ಮಟ್ಟಿಗೆ ಅವರು ಆಶೀರ್ವದಿಸಲ್ಪಡುತ್ತಾ ಇದ್ದಾರಾ ಎಂಬುದಾಗಿ ನನಗೆ ತಿಳಿಯದು. ಆದರೆ ಯೇಸುವೆ ನನಗೋಸ್ಕರ ಎಲ್ಲವನ್ನೂ ಮಾಡಿದರು ಎಂಬುದಾಗಿ ಸಂತೋಷವಾಗಿ ಹೇಳಿದರು. ನಿಮ್ಮನ್ನು ನೋಡಿ ಹೇಳುತ್ತಾರೆ, ಕರ್ತನು ನಿಮ್ಮ ಕಾರ್ಯವನ್ನು ಸಿದ್ಧಿಗೆ ತರುವನು. ಇಂದು ಯಾವುದೋ ಒಂದು ಕಾರ್ಯ ಮುಗಿಯುತ್ತಾ ಇಲ್ಲ, ಎಳೆಯುತ್ತಲೇ ಇದೆ. ದೇವರು ಹೇಳುತ್ತಾರೆ, ನಾನು ನಿನಗೆ ಅದನ್ನು ಮುಗಿಸಿ ಕೊಡುವೆನು. ನೀವು ನಂಬುತ್ತೀರಾ? ಹಾಗಾದರೆ ನಂಬಿಕೆಯಿಂದ ಕರ್ತನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಹೇಳಿರಿ, ಹೇಳಿರಿ ಬಾಯಿ ತೆರೆದು, ಕರ್ತನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು, ಕರ್ತನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು, ಕರ್ತನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.